ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಾಕಷ್ಟು ಸಂಗತಿಗಳು ನಡೀತಾ ಇವೆ. ಅದರಲ್ಲೂ ಈ ಪಾಟೀಲ್ ಅವರು ಮಾಡಿದಂಥ ಆರೋಪ ಇದೆಯಲ್ಲ, ನಿನ್ನೆ ಮೊನ್ನೆ ಅದನ್ನು ನೋಡಿದ್ವಿ. ಅದರ ನಡುವೆ ಈಗ ಎಚ್ ಕೆ ಪಾಟೀಲ್ ಅವರು ಸರದಿ. ಎಚ್ ಕೆ ಪಾಟೀಲ್ ಸಿಎಂ ಅವ್ರಿಗೊಂದು ಪತ್ರ ಬರೆದಿದ್ದಾರೆ. ಎಚ್ ಕೆ ಪಾಟೀಲ್ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ. 7 ಪುಟಗಳ ಪತ್ರ. ಗಣಿಗಾರಿಕೆ ಪಾದಯಾತ್ರೆ ನೆನಪಿಸಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣಿಗಳು, ಅಧಿಕಾರಿ ಶಾಹಿಗಳು ಲೂಟಿ ಮಾಡಿದ್ರು. 1,50,000 ಕೋಟಿ ನಷ್ಟ ಆಗಿದೆ ಗಣಿ ಅಕ್ರಮದಿಂದ. 2017-18ರಲ್ಲಿ ಸಂಪುಟ ಉಪಸಮಿತಿ ಇದನ್ನು ಬಹಿರಂಗಗೊಳಿಸಿತ್ತು, ಎಷ್ಟು ನಷ್ಟ ಆಗಿದೆ ಅಂತ. ಒಂದೆರಡು ಪ್ರಕರಣಗಳಲ್ಲಿ ಕೆಲ ಅಪರಾಧಿಗಳಿಗೆ ಮಾತ್ರ ಶಿಕ್ಷೆ ಆಗಿತ್ತು. ಇನ್ನೂ SIT ವಿಚಾರಣೆ ಹಂತದಲ್ಲೇ ಇವೆ ಹಲವಾರು ಪ್ರಕರಣಗಳು. 7 ಪುಟಗಳ ಪತ್ರ ಬರೆದಿದ್ದಾರೆ ಎಚ್ ಕೆ ಪಾಟೀಲ್. ನೋಡಿ, ರಾಜ್ಯದ ಒಬ್ಬ ಹಿರಿಯ ಮಂತ್ರಿ ಮುಖ್ಯಮಂತ್ರಿಗೆ ಪತ್ರ ಬರೀತಾರೆ. ನೋಡಿ ಸ್ವಾಮಿ, SIT ಲೆವೆಲ್ ಇದಾವೆ, ಇನ್ನೂ ಕೇಸ್ಗಳು ಅದರಿಂದ ಮುಂದಕ್ಕೆ ಹೋಗಿಲ್ಲ. ಎಷ್ಟರ ಮಟ್ಟಿಗೆ ರಾಜಕಾರಣಿಗಳು ಎಲ್ಲ ಸೇರ್ಕೊಂಡು ಲೂಟಿ ಮಾಡಿದರು ಅನ್ನೋದು ಗೊತ್ತಿದೆ ನಿಮಗೆ. ಕಡಿಮೆ ಲೂಟಿ ಅಲ್ಲ ಅದು. 7 ಪುಟಗಳ ಪತ್ರದಲ್ಲಿ ಪಾಯಿಂಟ್ಸ್ಗಳಿದೆ. 1,56,000 ಕೋಟಿ ನಷ್ಟ ಆಗಿದೆ. ಇದನ್ನು ಸಂಪುಟ ಉಪಸಮಿತಿ ಬಹಿರಂಗಗೊಳಿಸಿತ್ತು. ಏನಾಯಿತು ಏನು ಅಂತ 17-18ರಲ್ಲಿ. ಇಲ್ಲಿ ತನಕ ಒಂದೆರಡು ಪ್ರಕರಣಗಳು ಶಾಸ್ತ್ರಕ್ಕೆ ಆಗಿವೆ ಬಿಟ್ಟರೆ ಇನ್ಯಾರಿಗೂ ಕೂಡ ಶಿಕ್ಷೆ ಆಗಿಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನಿದು 7 ಪುಟಗಳ ಪತ್ರ? ಪುಟಗಳಲ್ಲಿ ಪಾಯಿಂಟ್ ಟು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ನಷ್ಟ ಆಗಿದೆ, ಏನು ಅಕ್ರಮ ಆಗಿದೆ ಅನ್ನುವಂಥದ್ದು. ಬಹುಶಃ ಏನಂದರೆ ಇದರ ಅರ್ಥ ಇಷ್ಟೇನೆ, ನನಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಅಸಮಾಧಾನ ಇದೆ, ತಕ್ಷಣಕ್ಕೆ ಕಾರ್ಯಪ್ರವೃತ್ತ ಆಗಲಿಲ್ಲ ಅಂತಂತಂದರೆ, ಕ್ರಮ ಜರುಗಿಸಲಿಲ್ಲ ಅಂದರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಪಾದಯಾತ್ರೆಯನ್ನು ನೆನಪಿಸಿ ಇವರು ಬರೆದಿರುವಂಥ 7 ಪುಟಗಳ ಸುದೀರ್ಘವಾದಂಥ ಪತ್ರ. ಕಿರಣ್, ಕಾನೂನು ಸಚಿವ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಖುದ್ದಾಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರುವಂತಹ ಹಿನ್ನೆಲೆ ಏನಂದ್ರೆ, ಕಳೆದ ವಾರ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ SIT ಅಂದ್ರೆ ಅಕ್ರಮ ಗಣಿಗಾರಿಕೆಗಳಿಗೆ ಸಂಬಂಧಪಟ್ಟಂತಹ SIT ತನಿಖೆ ನಡೆಸ್ತಾ ಇದೆ. ಆ SIT ಅವಧಿಯನ್ನು ಮತ್ತೆ ವಿಸ್ತರಣೆ ಮಾಡಬೇಕನ್ನುವಂಥ ಒಂದು ಪ್ರಸ್ತಾವನೆ ಸಚಿವ ಸಂಪುಟದ ಮುಂದೆ ಬಂದಿತ್ತು. ಆ ಸಂದರ್ಭಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಸೇರಿದಂತೆ ಹಲವು ಸಚಿವರಿಂದ ಈ ವಿಚಾರವಾಗಿ ಅಂದ್ರೆ SIT ತನಿಖಾ ಒಂದು ಅವಧಿಯನ್ನು ವಿಸ್ತರಣೆ ಮಾಡುವಂಥ ವಿಚಾರದಲ್ಲಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಹಾಗಾಗಿ ಯಾವುದೇ ಚರ್ಚೆ ಇಲ್ಲದೆ ಆ ಒಂದು ವಿಚಾರವನ್ನ ಪ್ರಸ್ತಾವನೆಯನ್ನ ಮುಂದಿನ ಸಚಿವ ಸಂಪುಟಕ್ಕೆ ಮುಂದೂಡಿಕೆ ಮಾಡಲಾಗಿತ್ತು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಇವತ್ತು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿರುವಂಥದ್ದು. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಕ್ಕೆ ಬಂದಿರುವಂಥದ್ದು 2013ರಲ್ಲಿ ಆಡಳಿತಕ್ಕೆ ಬಂದಂತಹ ಸಂದರ್ಭಕ್ಕೆ ದೊಡ್ಡ ವಿಚಾರ ಏನಾಗಿತ್ತು ಅಂದ್ರೆ, ಬಳ್ಳಾರಿಯವರೆಗೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದಂತಹ ಸಂದರ್ಭದಲ್ಲಿ ಅದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಭದ್ರ ಬುನಾದಿಯನ್ನು ಹಾಕೊಟ್ಟಿತ್ತು. ಮತ್ತು ಆ ಸಂದರ್ಭಕ್ಕೆ ರಾಜ್ಯ ಸರ್ಕಾರ ನಾವು ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವರೆಲ್ಲರೂ ಕೂಡ ಶಿಕ್ಷೆಗೆ ಒಳಪಡಿಸಿರುವಂಥ ಒಂದು ಸಾರ್ವಜನಿಕ ಭರವಸೆಯನ್ನು ಅಂದು ಬಳ್ಳಾರಿಯಲ್ಲಿ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಕಾರಣವಾಗಿತ್ತು. ಆದರೆ ಆ ನಂತರದ ಬೆಳವಣಿಗೆಯಲ್ಲಿ ಸಂಪೂರ್ಣವಾಗಿ ಶಿಕ್ಷೆಗೆ ಒಳಪಡಿಸುವಂತ ಮತ್ತು ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತಹ ಒಂದು ಕಾನೂನು ಪ್ರಕ್ರಿಯೆಗಳು ಏನೇನು ತೆಗೆದುಕೊಳ್ತೇವೆ ಅನ್ನೋ ಭರವಸೆಯನ್ನು ಸರ್ಕಾರ ಕೊಟ್ಟಿತ್ತು, ಅದು ಪೂರ್ಣ ಪ್ರಮಾಣದಲ್ಲಿ ಈಡೇರಿಲ್ಲ ಅನ್ನುವಂಥ ವಿಚಾರ ಈಗ ಚರ್ಚೆಗೆ ಬರ್ತಾ ಇದೆ. ಹಾಗಾಗಿ ವಿಪಕ್ಷ ಬಿಜೆಪಿಗೆ ಕೂಡ ಇದು ಅವಕಾಶ ಆಗಬಾರ್ದು ಅನ್ನುವಂಥ ಕಾರಣ ಮತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಭರವಸೆಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನಡೆದುಕೊಂಡಿಲ್ಲ ಅನ್ನುವಂಥ ಆಪಾದನೆಗೆ ಗುರಿಯಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಕಾನೂನು ಸಚಿವರು ಈ ಒಂದು ಪತ್ರವನ್ನು ಬರೆಯುವಂತಹ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಯಾಕೆಂದ್ರೆ ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆದಿದೆ ಅನ್ನುವಂಥ ಎಲ್ಲ ಕಡೆಯಲ್ಲೂ ಕೂಡ ಹೇಳ್ಕೊಂಡು ಬರ್ತಾ ಇದೆ. ಆದರೆ ಈ ಸಂದರ್ಭಕ್ಕೆ ಈ ಕಾನೂನು ಪ್ರಕ್ರಿಯೆಗೆ ಅಂದ್ರೆ ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತ ಕಾನೂನು ಪ್ರಕ್ರಿಯೆ ಜಾರಿಗೊಳಿಸುವಂತ ವಿಫಲವಾಗಿದೆ ಅನ್ನುವಂಥ ಆರೋಪ ಬರಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡು ಈಗ ಕಾನೂನು ಸಚಿವರು ಈ ಒಂದು ಪತ್ರವನ್ನು ಬರೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದ್ರೆ SIT ತನಿಖಾ ಅವಧಿಯನ್ನ ಮುಂದುವರಿಸಿಕೊಂಡೇ ಹೋದ್ರೆ ಈ ಬಾರಿ ಸಾಕಷ್ಟು ಸಂದರ್ಭದಲ್ಲಿ ಈ ಹಿಂದೆ ಕೂಡ ಅವಧಿಯನ್ನು ಮುಂದುವರಿಸಿಕೊಂಡೇ ಬರಲಾಗಿದೆ. ಯಾಕಂದ್ರೆ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬರುವಂತ ಸಂದರ್ಭಕ್ಕೆ ಅದಕ್ಕೂ ಮುನ್ನ ಈ ಭರವಸೆಯನ್ನು ಕೊಟ್ಟಿರುವಂತದ್ದು. 2ನೇ ಬಾರಿ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಅಧಿಕಾರದಲ್ಲಿದೆ, ಇನ್ನೂ ಕೂಡ ಕೊಟ್ಟಂತ ಭರವಸೆ ಈಡೇರಿಲ್ಲ ಮತ್ತು ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತಹ ಕಾನೂನು ಪ್ರಕ್ರಿಯೆಗಳನ್ನ ಜಾರಿಗೊಳಿಸುವಂತಹ ಶಿಕ್ಷೆ ಗುರಿಪಡಿಸುವಂತಹ ಈ ಕ್ರಮಗಳು ಇನ್ನೂ ಕೂಡ ಜಾರಿಯಾಗ್ತಾನೆ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಈ ಒಂದು ಸಂದರ್ಭದಲ್ಲಿ ಕಾನೂನು ಪ್ರಕ್ರಿಯೆಗಳು ಮುಗಿಸಬೇಕು ಮತ್ತು ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಸರ್ಕಾರದ ಮೇಲೆ ಮಾಡುವಂತಹ ಪ್ರಯತ್ನದ ಭಾಗವಾಗಿ ಈಗ ಕಾನೂನು ಸಚಿವರು ಖುದ್ದಾಗಿ ಮುಖ್ಯಮಂತ್ರಿಗಳ ಪತ್ರವನ್ನು ಬರೆದಿರುವಂತದ್ದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.